ನಮಸ್ಕಾರ ಸ್ನೇಹಿತರೆ. ವಂಶವೃಕ್ಷ ಕಾದಂಬರಿಯ ಮುಂದಿನ ಭಾಗಕ್ಕೆ ಸುಸ್ವಾಗತ. ನಾವು ಹಿಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ, ಡಾಕ್ಟರ್ ಸದಾಶಿವರಾಯರು ಕರುಣಾಳಿಗೆ ಮದುವೆ ಆಗಬೇಕಂತ ಡಿಸೈಡ್ ಮಾಡಿರ್ತಾರೆ. ಓಕೆ, ಬಟ್ ಇದು ಮನೆಯಲ್ಲಿ ಹೆಂಗೆ ಹೇಳಬೇಕು, ಹೆಂಡತಿ ಹೆಂಗೆ ಹೇಳಬೇಕು, ತಮ್ಮನಾದ ರಾಜರಾಯರಿಗೆ ಹೆಂಗೆ ಹೇಳಬೇಕು ಅಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ಓಕೆ, ಒಂದಿನ ಒಂದು ದೃಢ ನಿರ್ಧಾರ ತೊಗೊಂಡು ಅವರು ಆ್ಯಕ್ಚುಲಿ ನಾಗಲಕ್ಷ್ಮಿ ಬಳಿ ಬರ್ತಾರೆ. ರಾತ್ರಿ ಮಲಗುವಾಗ ಓಕೆ, ಅವರು ಭಾರಿ ಒಂಥರ ನಾಗಲಕ್ಷ್ಮಿಗೆ ಎರಡೂ ಕೈಯಲ್ಲಿ ಆಕಿ ಮುಖವನ್ನು ಹಿಡಿದು ನಾಗಲಕ್ಷ್ಮಿ ಅಂತ ಒಂದೇ ಮಾತಂತಾರೆ ಅವರು. ಓಕೆ, 11:30 ಸುಮಾರು ಅಂತಾರೆ. ಓಕೆ, ಬಟ್ ನಾಗಲಕ್ಷ್ಮಿ ಅಂತಾಳ, ಓಕೆ ಏನು ರೀ ಇವತ್ತು ಫುಲ್ಲು ಇದರಲ್ಲಿದ್ದೀರಾ, ಓಕೆ ಏನೋ ಒಂಥರ ನಿಮ್ಮಲ್ಲಿ ಟೆನ್ಷನ್ ನಡೀತಾ ಇದೆ, ಇದಕ್ಕೇನು ಕಾರಣ? ಓಕೆ, ನೀವು ಹೀಗೆ ಮಾಡಲ್ಲ, ಬಂದು ಮಲ್ಕೊಂಡ್ಬಿಡ್ತೀರಿ, ಬಟ್ ಇವತ್ತು ನಾನು ಡಿಫ್ರೆಂಟ್ ನೋಡ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಅಂತಾಳಕಿ. ಓಕೆ, ಏನಿಲ್ಲ, ಅವರಿಗೆ ಎಷ್ಟು ಪ್ರಯತ್ನ ಮಾಡಿದ್ರು ಯಾರಿಗೆ ಸದಾಶಿವರಾಯರಿಗೆ ಹೇಳು ಧೈರ್ಯ ಬರಲ್ಲ. ಯಾಕಂದ್ರೆ ಇದು ಆಕೆ ಏನು ಮಾಡ್ಕೋತಾಳೋ, ಓಕೆ ಏನು ಮಾಡ್ಕೋತಾಳೋ ಅದ್ರ ಬಗ್ಗೆ ಟೆನ್ಷನ್ ಇರ್ತೈತೆ ಅವರಿಗೆ. ಓಕೆ, ಆ ದಿನ ರಾತ್ರಿ ಪೂರ್ತಿ ಹೇಳೋದೇ ಆಗಲ್ಲ ಅವರಿಗೆ. ಓಕೆ, ಹೊಟ್ಟೆ ಅವ್ರಿಗೆ ನಿದ್ದೆನೇ ಆಗಲ್ಲ ಆ ದಿನ. ಓಕೆ, ಒಂದಿನ ಏನು ಮಾಡ್ತಾರೆ, ಇದು ಹಿಂಗೆ ಬಗೆಯಲ್ಲ, ತಮ್ಮಗೆ ಹೇಳಿದ್ರೆ, ರಾಜರಾಯಿಗೆ ಹೇಳಿದ್ರೆ ಅವನೇ ನಾಗಲಕ್ಷ್ಮಿನ ಹೇಳಿ ಸುಮ್ಕೊಂಡಿರ್ತಾನಂತ ಅವ್ರು ವಿಚಾರ ಮಾಡ್ತಾರೆ. ಓಕೆ, ರಾಜರಾಯರಿಗೆ ಒಂದಿನ ಕರೀತಾರೆ ಅವರು. ಓಕೆ, ಒಂದಿನ ಕರೆದು ಹೊರಗೆ ಮಾರ್ನಿಂಗ್ ಹೋಗುವಾಗ ಇಬ್ಬರು ವಾಕಿಂಗ್ ಹೋಗ್ತಾರೆ. ಅದ್ರಾಗ ಅವ್ನ ರಾಜರಾಯಿಗೆ ಗೊತ್ತಾಗ್ಬಿಡ್ತೈತಿ. ಓಕೆ, ಇವ್ರು ಏನೋ ಅಣ್ಣ ಏನೋ ಹೇಳೋಕೆ ಡಿಸೈಡ್ ನೋಡ್ತಿದ್ದಾನೆ. ಓಕೆ, ಏನಂತ ಅವನೇ ಡಾಟ್ ಕೇಳ್ಬಿಡ್ತಾನೆ, ಏನನ್ನ ನೀನೇ ಹೇಳ್ಬಿಡು ಅಂತ. ಓಕೆ, ಅವ್ರು ಅಂತಾರೆ, ನಾನು ಈ ದಿನ ಕರುಣ ಹೋಗಿದ್ದಳು, ಈಗ ಬಂದಿದ್ದಾಳೆ, ನನ್ನ ಗ್ರಂಥ ಪೂರ್ಣ ಆಗ್ಬೇಕಂದ್ರೆ ಆಕಿಂದು ಏನೋ ಹೆಲ್ಪ್ ನನಗೆ ಕಂಪ್ಲೀಟ್ಲಿ ಬೇಕೇ ಬೇಕು. ಓಕೆ, ನಾನು ಈ ಡಿಸೈಡ್ ಮಾಡಿದ್ದೇನೆ ಆಕಿ ಮದುವೆ ಆಗ್ಬೇಕಂತ. ಓಕೆ, ಬಟ್ ಅವ್ರ ರಾಜರೇನು ಅವನಿಗೆ ಅಷ್ಟೇನು ಶಾಕ್ ಆಗೋಲ್ಲ. ಓಕೆ, ಯಾಕಂದ್ರೆ ಇದು US ಹೊರದೇಶ ಒಳಗೆ, ಓಕೆ ಅಮೇರಿಕಾ ಅಂತ ದೇಶ ಒಳಗೆ, ಓಕೆ ಇದೆಲ್ಲ ಕಾಮನ್ ಆಗಿಬಿಟ್ಟಿರ್ತೈತಿ. ಓಕೆ, ಗ್ರಂಥ ಬರೆಯೋರು, ಕಾದಂಬರಿ ಬರೆಯೋರೆಲ್ಲ ಅವರಿಗೆ ಅನುಕೂಲ ತಕ್ಕಂಗೆ ಮಾಡ್ಕೊಂಡಿರ್ತಾರೆ ಅವರು. ಓಕೆ, ಈಗ ಅದು ಏನಿದು ನೀವು ಶಾಕ್ ಅನ್ಸಲ್ಲ. ಓಕೆ, ಬಟ್ ಒಂದಿನ ಏನಾಗ್ತೈತಿ, ರಾಜರಾಯ ಅತ್ತಿಗೇನು ಹೇಳ್ತೀನಿ, ಹೇಳಿ ನೋಡೋಣ ಏನಾಗುತ್ತೆ ಅಂತ ಮುಂದೆ ಹೇಳ್ತಾನವ. ಓಕೆ, ಆಮ್ಯಾಗ ಒಂದಿನ ಹೋಗಿ ರಾಜರಾಯ ಹೋಗಿ ನಾಗಲಕ್ಷ್ಮಿ ಮುಂದೆ ಅತ್ತಿಗೆ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಓಕೆ, ಬಟ್ ಇದಕ್ಕೆ ನೀನು ಸಂಪೂರ್ಣ ಸಹಾಯ ಕೊಡಬೇಕು. ಇದು ನಿನ್ನ ಭವಿಷ್ಯದ ಪ್ರಶ್ನೆ ಐತಿ, ನಿನ್ನ ಜೀವನದ ಪ್ರಶ್ನೆ ಐತಿ. ಇದೆಲ್ಲ ಶಿಸ್ತಾಗಿ ನಡ್ಕೊಂಡು ಹೋದ್ರೆ ನೀ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಓಕೆ, ಸೊ ಲೈಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಇದು ಇಂಪಾರ್ಟೆಂಟ್ ಐತಿ ಅಂತ ಹೇಳೋದು. ನೀ ಏನು ಹೇಳಪ್ಪ ತಳಕಿ. ಓಕೆ, ಬಟ್ ರಾಜರೇ ನಿಮ್ಮ ಡಾಕ್ಟರ್ ಸದಾಶಿವ ಅಣ್ಣ ಕರುಣಾಳನ್ನು ಮದುವೆ ಆಗ್ತಿದ್ದಾನೆ. ಓಕೆ, ಇದಕ್ಕೆ ನೀನು ಸಂಪೂರ್ಣ ಸಹಮತವನ್ನು ಕೊಡಬೇಕಂತ ಹೇಳ್ತಾನೆ. ಯಾರು? ರಾಜರೇ ಹೇಳ್ತಾನೆ. ಆಕಿ ಏನೋ ಆ ಮಾತು ಕೇಳಿದ ತಕ್ಷಣ ಆಕಿ ಕೋಮಾದೊಳಗೆ ಹೋಗ್ಬಿಡ್ತಾಳೆ. ಓಕೆ, ಇದು ಯಾವ ಥರ ಇದು ನನ್ನ ಲೈಫ್ ಒಳಗೆ ನಡೀತೈತಿ, ಯಾವ ಥರ ಇದು ಏನಂತ. ಓಕೆ, ಆಕೆ ಏನೂ ರೆಸ್ಪಾನ್ಸ್ ಮಾಡಲ್ಲ, ಕೋಮಾದಾಗ ಹೋಗ್ಬಿಡ್ತಾಳೆ ಆಕಿ. ಓಕೆ, ಆಮ್ಯಾಗ ಏನೋ ಡಾಕ್ಟರ್ ರಾಜರಾಯ ಏನು ಮಾಡ್ತಾನೆ, ಆಮ್ಯಾಗ ಸ್ವಲ್ಪ ನೀರು ಸಿಂಬಿಡಿಸಿ ಆಮ್ಯಾಗ ಎಬಸಿ ಮಾಡಿ. ಓಕೆ, ಆಕೆ ಮಾತಾಡೋದೇ ಬಿಟ್ಬಿಡ್ತಾಳೆ. ಅವನ ಜೋಡಿ ಬಿಡ್ತಾಳೆ, ಗಂಡನ ಜೋಡಿ ಸದಾಶಿವರಾಯ ಜೋಡಿ ಬಿಡ್ತಾಳೆ. ಓಕೆ, ಏನೂ ಮಾತಾಡಲ್ಲ, ಒಂದು ವಾರ ತನಕ ಏನೂ ಮಾತಾಡಲ್ಲ. ಓಕೆ, ಯಾಕಂದ್ರೆ ಯಾವ ಹೆಣ್ಣು ಒಪ್ತೈತೆ ಹೇಳ್ರಿ ನೀವು. ಓಕೆ, ಹೌದಲ್ಲ. ಸೊ ಅದಕ್ಕೆ ಆಕೆ ಒಪ್ಕೊಳ್ಳಲ್ಲ. ಓಕೆ, ಒಪ್ಕೊಳ್ಳಲ್ಲ. ಇದಾದಮೇಲೆ ರಾಜರಾಯ ಜೊತೆ ಮಾತಾಡೋದು ಬಿಡ್ತಾಳೆ. ಓಕೆ, ಬಟ್ ಅವನು ಆ ಡೈಲಿ ಹೇಳ್ತಿರ್ತಾನೆ. ಓಕೆ, ಇದು ಸಹಕರಣೆ ಮಾಡಬೇಕು. ಓಕೆ, ಇದೊಂದು ನೀನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. ಇದು ಇಲ್ಲಾರ್ದೆ ನಿರ್ವಹ ಇಲ್ಲ. ಯಾಕಂದ್ರೆ ನಿನಗೆ ಕಂಪ್ಲೀಟ್ಲಿ ಬಿಟ್ಬಿಡ್ತಾನೆ. ಓಕೆ, ಅಣ್ಣ ಬಿಟ್ಬಿಡ್ತಾನೆ ಅಂತ ಅವ್ನು ಹೇಳ್ತಿರ್ತಾನೆ. ಓಕೆ, ಬಟ್ ನಾಗಲಕ್ಷ್ಮಿ ಕೂಡ ವಿಚಾರ ಮಾಡ್ತಾ ಆಕಿನೂ ಕೊರಗ್ತಾ ಕೂತು ಬಿಡ್ತಾಳೆ. ಊಟ ಮಾಡಲ್ಲ, ಏನಿಲ್ಲ. ಓಕೆ, ಒಂದು ವಾರ ತನಕ ಊಟ ಮಾಡಿರಲ್ಲ. ಓಕೆ, ಆಮ್ಯಾಗ ರಾಜರಾಯನೇ ತಂದು ಏನೋ ಬಡಿಸೋದು, ಓಕೆ ಎಲ್ಲ ಅದು ಮಾಡೋದು, ಊಟ ತಂದು ಕೊಡೋದು ಮಾಡ್ತಿರ್ತಾನೆ. ಓಕೆ, ಇದಾದ ಬಳಿಕ ಒಂದಿನ ಏನಾಗ್ತೈತಿ. ಓಕೆ, ಅದು ಡಾಕ್ಟರ್ ಸದಾಶಿವರಾಯರು ಯಾರಿಗೆ ಹೇಳಲ್ಲ ಮನ್ಯಾಗ. ಓಕೆ, ಹೆಂಡತಿಗೆ ಹೇಳಲ್ಲ, ಮತ್ತು ಡಾಕ್ಟರ್ ರಾಜರಾಯರಿಗೆ ಹೇಳಲ್ಲ. ಓಕೆ, ಯಾರಿಗೆ ಹೇಳಾರ್ದೆ ಕರುಣಾಗ ಮದುವೆ ಆಗಿಬಿಡ್ತಾರೆ ಅವರು. ಓಕೆ, ಅದು ರಿಜಿಸ್ಟರ್ ಮ್ಯಾರೇಜ್ ಅಂತೇಳಿ ಮದುವೆ ಆಗಿಬಿಡ್ತಾರೆ. ಅಲ್ಲಿ ಒಂದು 4 ಜನ ಅವರು ಸಂಗಡಿಗರನ್ನು ಕೂಡಿಸಿ ಮದುವೆ ಆಗಿಬಿಡ್ತಾರೆ.
ಮದುವೆ ಆಗಿಬಿಡ್ತಾರೆ. ಈ ಮಾತು ಇದು ಗೊತ್ತಾಗ್ತೈತಿ, ರಾಜರಾಯ ಗೊತ್ತಾಗ್ತೈತಿ. ಮತ್ತು ನಾಗಲಕ್ಷ್ಮಿಗೂ ಗೊತ್ತೈತಿ. ಹ್ಯಾಂಗೆ ಗೊತ್ತಾಗ್ತೈತಿ ಅಂದ್ರೆ ಕಾತ್ಯಾಯಿನಿ ಬಂದು ಹೇಳ್ತಾಳೆ. ಓಕೆ, ಯಾಕಂದ್ರೆ ಕಾಲೇಜ್ ಒಳಗೆ ಎಲ್ಲ ಕಡೆ ಆಲ್ರೆಡಿ ಹಬ್ಬಿಟ್ಟಿರ್ತೈತಿ ಡಾಕ್ಟರ್ ಸದಾಶಿವರಾಯರು ಮತ್ತೊಂದು ಮದುವೆ ಆಗಿದಾರಂತ. ಓಕೆ, ಸೊ ಕಾತ್ಯಾಯಿನಿ ಬಂದು ಮನೆಗೂ ಹೇಳ್ಬಿಡ್ತಾಳೆ. ಓಕೆ, ಪ್ರಿಯಕರನಾದ ರಾಜರಾಯ ಮತ್ತು ನಾಗಲಕ್ಷ್ಮಿಗೆ ಹೇಳ್ತಾನೆ. ಓಕೆ, ಬಟ್ ಇದು ರಾಜರಾಯರಿಗೂ ಒಂಥರ ವಿಚಿತ್ರ ಅನಿಸ್ಬಿಡ್ತೈತಿ. ಕೇಳ್ದೆ ಅಣ್ಣ ಮದುವೆ ಹಂಗಾದ ಈಗ. ಓಕೆ, ಸೊ ಅದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಿರ್ತಾರೆ. ಓಕೆ, ಬಟ್ ನಾಗಲಕ್ಷ್ಮಿ ಅಂತೂ ಕಂಪ್ಲೀಟ್ಲಿ ಅವ್ರಿಗೆ ನೋಡೋದು ಇಲ್ಲ, ಮಾತಾಡೋದು ಇಲ್ಲ. ತನ್ನ ಗಂಡ ಬರ್ತಿರ್ತಾನೆ ಹೋಗ್ತಿರ್ತಾನೆ, ಅವ್ರಿಗೆ ಮಾತಾಡೋದಿಲ್ಲ, ನೋಡೋದಿಲ್ಲ, ಹೀಗೆಲ್ಲ ಮಾಡ್ತಿರ್ತಾರೆ. ಓಕೆ, ಹೀಗೆ ನಡ್ಕೊತ ಲೈಫು ಮುಂದುವರಿತೈತಿ. ಓಕೆ, ಲೈಫ್ ಮುಂದುವರೆದಾಗ ಅಗೇನ್ ಕಾತ್ಯಾಯಿನಿ ಮತ್ತು ರಾಜರಾಯರ ನಡುವೆ ಮುಂದಿನ ಜೀವನದಲ್ಲಿ ಏನೇನು ನಡೀತೈತಿ ಅಂತೂ ಅದು ನೆಕ್ಸ್ಟ್ ಭಾಗಗಳು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.